ಪರವಾಗಿ ಝೊಮ್ಯಾಟೊ ವರ್ಕೌಟ್ ಆಗುತ್ತೆ ಪಾರ್ಟ್ ಟೈಮಲ್ಲಿ, ಸ್ವಿಗ್ಗಿ ಆಗಲ್ಲ. ಹೌದಾ? ಸೆಂಟ್ರಲ್ಲಿ ಮಾಡ್ಬೇಕು, ನಾನು ಡಿಗ್ರಿ ಕಂಪ್ಲೀಟ್ ಆಗೈತೆ, ಬೇರೆ ಏನಾರು ಮಾಡ್ತೀನಿ. ನಾವು ಬೇಕಂದಿದ್ದ ಕೆಲಸ ಯಾವತ್ತೂ ಸಿಗಲ್ಲ, ಅವು ಸಿಗೋ ಕೆಲ್ಸಕ್ಕೆ ನಾವು ಅಡ್ಜಸ್ಟ್ ಆಗಬೇಕು. ಅದೇ ಹುಡುಕ್ಬೇಕು ಹಂಗೆ. ಆರ್ಡರ್ ಬಂದಿದೆ, ಆರ್ಡರ್ ಬಿತ್ತಾ? ಸರಿ ಆಯ್ತು, ಓಕೆ ಓಕೆ. ಡಿಸ್ಕಂಟಿನ್ಯೂ ಮಾಡಿಲ್ಲ, ಕಂಪ್ಲೀಟ್ ಮಾಡಿದೆ ಡಿಗ್ರಿನ. ಈಗ ನೆಕ್ಸ್ಟ್ ಜಾಬ್ ಹುಡುಕ್ತಾ ಇದ್ದೀರಾ? 50-60 ಬರ್ಬೋದು ಅನ್ಸುತ್ತೆ. ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಿ? ನಾನು ನಿಮ್ಮ ಪ್ರೀತಿಯ ಕಿಲಾಡಿ ಕನ್ನಡಿಗ ಯೂಟ್ಯೂಬ್ ಚಾನಲ್ ಇಂದ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಒಬ್ರು ಚೆನ್ನಾಗಿ ಎಜುಕೇಟೆಡ್ ಆಗಿರ್ತಕ್ಕಂಥ, ಡಿಗ್ರಿ ಮಾಡ್ಕೊಂಡಿರ್ತಕ್ಕಂಥ ಒಬ್ಬ ಹುಡುಗ ಪಾರ್ಟ್ ಟೈಮ್ ಅಲ್ಲಿ ಝೊಮ್ಯಾಟೊ ಫುಡ್ ಡೆಲಿವರಿ ಮಾಡಿ ತನ್ನ ಮನೆಗೆ ಆಗಿರ್ಬೋದು, ತನ್ನ ಖರ್ಚುಗಳಿಗೆ ಆಗಿರ್ಬೋದು, ತನ್ನ ಮುಂದೆ ಎಜುಕೇಶನ್ಗೆ ಆಗಿರ್ಬೋದು, ಯಾವುದಕ್ಕಾದ್ರೂ ಒಂದಷ್ಟು ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಡೈಲಿ ಒಂದು 4-5 ಅವರ್ ಕೆಲಸ ಮಾಡ್ತಾ ಎಷ್ಟು ದುಡ್ಡು ಸಂಪಾದನೆ ಮಾಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಈ ಹುಡುಗ ನನಗೆ ಝೊಮ್ಯಾಟೊ ಮಾಡ್ತಕ್ಕಂಥ ಟೈಮಲ್ಲಿ ಹಾಗೆ ಪರಿಚಯ ಆಗಿ, ಸೊ ಒಂದು ಇಂಟರ್ವ್ಯೂ ಮಾಡ್ತೀನಿ ಅಂತ ಕೇಳಿದೆ. ಸರಿ ಆಯ್ತು ಮಾಡಿ ಅಂತ ಹೇಳಿದ್ರು. ಅಂದ್ರೆ ಅವ್ರು ಬ್ಯುಸಿಲಿ ಇದ್ರು, ತುಂಬಾ ಹಾರ್ಡ್ಗಳು ಬೀಳ್ತಾ ಇತ್ತು, ಆದ್ರೂ ಬ್ಯುಸಿ ಇದ್ರು. ನನಗೋಸ್ಕರ ಒಂದು 5 ನಿಮಿಷ ಟೈಮ್ ಕೊಟ್ಟರು. ಸೊ ಆದಷ್ಟು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದ್ದೀನಿ. ಸ್ನೇಹಿತರೆ, ಈ ಹುಡುಗ ಎಜುಕೇಶನ್ ಅಲ್ಲಿ ಡಿಗ್ರಿ ಮಾಡ್ಕೊಂಡಿದ್ದಾರೆ, ಎಜುಕೇಶನ್ ಕಂಪ್ಲೀಟ್ ಆಗಿದೆ. ಸೊ ಇನ್ನೂ ಒಂದು ಒಳ್ಳೆ ಉದ್ಯೋಗ ಯಾವುದು ಸಿಕ್ಕಿಲ್ಲ. ಒಂದು ಒಳ್ಳೆ ಕೆಲಸ ಸಿಗೋವರೆಗೂ ಈ ಕೆಲಸ ಮಾಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅಂತ ಹೇಳ್ಬಿಟ್ಟು ಡೈಲಿ ಒಂದು 4-5 ಅವರ್ ಕೆಲಸ ಮಾಡ್ತಾ ಎಷ್ಟು ಅರ್ನಿಂಗ್ಸ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನೀವ್ಯಾರಾದ್ರೂ ಇನ್ನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೂ ಒಂದು ಲೈಕ್ ಮಾಡಿ. ಇದೇ ತರ ಒಳ್ಳೆ ಇನ್ಫಾರ್ಮೇಶನ್ಗಳು ಬರ್ತಾ ಇರ್ತವೆ ಅಂತ ಹೇಳ್ತಾ ಎಷ್ಟು ಅರ್ನಿಂಗ್ಸ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ, ಬನ್ನಿ. ರ್ಯಾಪಿಡೋನಾ? ರ್ಯಾಪಿಡೋ ಅಲ್ಲ, ಝೊಮ್ಯಾಟೊನೇ. ಡ್ರೆಸ್ ಇಲ್ವಲ್ಲ, ಅದಕ್ಕೆ ಕೇಳಿದೆ. ಐತೆ ಬ್ಯಾಗಲ್ಲಿ ಹಾಕೊಂಡಿದೆ. ಏನು ವ್ಲಾಗ್ ಮಾಡ್ತೀರಾ? ವ್ಲಾಗ್ ಮಾಡ್ತೀನಿ ಯೂಟ್ಯೂಬ್. ಹಂಗೆ ಯಾವ ಚಾನಲ್? ಕಿಲಾಡಿ ಕನ್ನಡಿಗ ಅಂತ. ಕಿಲಾಡಿ ಕನ್ನಡಿಗ. ಇನ್ನೂ ಆರ್ಡರ್ ಯಾವ್ದು ಬಂದಿದೆ? ಒಂದು ಆರ್ಡರ್ ಬಿತ್ತು, ಇಲ್ಲಿ ಡೆಲಿವರಿ ಮಾಡಿದ್ದೀನಿ, ಮತ್ತೆ ವೇಟಿಂಗ್ ಅಷ್ಟೇ. ಪರವಾಗಿಲ್ಲ, ಸಬ್ಸ್ಕ್ರೈಬರ್ ಎಲ್ಲ ಆಯ್ತವ್ರ? ಈಗ ಇನ್ನೊಂದು 70 ಜನ ಆದರೆ 4,000 ಆಗುತ್ತೆ. ಅಂದ್ರೆ ನಿಮ್ದು ಟೈಮಿಂಗ್ಸ್ ಇದು 4 ಅವರ್ಸ್ ಅದೆಲ್ಲ ಕಂಪ್ಲೀಟ್ ಆಯ್ತು? ಅದೆಲ್ಲ ವಾಚ್ ಅವರ್ಸು ಮತ್ತೆ ಮಾನಿಟೈಸೇಷನ್ ಎಲ್ಲ ಆನ್ ಆಗಿದೆ. ಬಟ್ ಅಮೌಂಟ್ ಇನ್ನೂ ಬರೋಕ್ಕೆ ಸ್ಟಾರ್ಟ್ ಆಗಿಲ್ಲ. ಅದು ಪ್ರತಿ $100ಗೆ ಒಂದು ಅಮೌಂಟ್ ಬರುತ್ತೆ. ಅದೇ ಫಸ್ಟ್ ಬರಬೇಕು, ಫಸ್ಟ್ $100 ಆದರೆ ಮಾತ್ರ. ನಂದಿನ್ನ $100 ಆಗಿಲ್ಲ ಬರೀ. ಬಟ್ ವ್ಯೂಸು ಸ್ವಲ್ಪ ಡೌನ್ ಆಗಿಬಿಟ್ಟಿದೆ ಇವಾಗ, ಅದಕ್ಕೆ ಎಲ್ಲ ಥರ ಟ್ರೈ ಮಾಡ್ತಾ ಇದ್ದೀನಿ. ಸ್ವಿಗ್ಗಿ ಝೊಮ್ಯಾಟೊ ಎಲ್ಲ ಸ್ವಿಗ್ಗಿ ಝೊಮ್ಯಾಟೊ ಮತ್ತು ಹಾಗೆ ಡೆಲಿವರಿ ಬಾಯ್ಸ್ಗಳನ್ನ ಇಂಟರ್ವ್ಯೂ ಮಾಡೋದು. ಮತ್ತು ನೀವು ಪಾರ್ಟ್ ಟೈಮಾ ಫುಲ್ ಟೈಮಾ? ನಾನು ಪಾರ್ಟ್ ಟೈಮೇನೆ. ಅಂದರೆ ಇವತ್ತು ಭಾನುವಾರ ಅಲ್ವಾ, ಅದಕ್ಕೆ ಬಂದೆ. ಫುಲ್ ಟೈಮ್ ಹಾಕೊಂಡಿದ್ದೀರಾ? ಇವತ್ತು ಹಂಗೇನಿಲ್ಲ, ನಾವು ಅಟೆಂಡ್ ಮಾಡ್ಬೋದು, ಆ ಥರ ಏನಿಲ್ಲ. ಫುಲ್ ಟೈಮ್ ಪಾರ್ಟ್ ಟೈಮು ಅಂತಿದೆ, ಫುಲ್ ಟೈಮೇ ಅಲ್ಲ. ಅದರಲ್ಲೂ ನೀವು ಸ್ಲಾಟ್ಗಳು ಬುಕ್ ಮಾಡ್ಕೋಬೇಕಲ್ವಾ? ಸ್ಲಾಟ್ಗಳು ಬುಕ್ ಮಾಡ್ಕೊಂಡು. ಈಗ ಎಷ್ಟು ಗಂಟೆಗೆ ಹಾಕೊಂಡಿದ್ದೀರಾ? ನಾನು 12 ಗಂಟೆ 4 ಗಂಟೆವರೆಗೂ ಹಾಕೊಂಡಿದ್ದೀನಿ. ಆಮೇಲೆ ಊಟ ಮಾಡ್ಕೊಂಡು ಮತ್ತೆ 6 ಗಂಟೆಯಿಂದ ಒಂದು 10 ಗಂಟೆವರೆಗೂ ಹಾಕೊಂತೀನಿ. ಇವತ್ತೊಂದು ದಿನ ಅಷ್ಟೇ. ಇಲ್ಲಾಂದ್ರೆ ಹಾಫ್ ಡೇನೆ, ಅಂದ್ರೆ 6 ಗಂಟೆಯಿಂದ 11-12 ಗಂಟೆವರೆಗೂ. ಬೇರೆ ಡೇ ಟೈಮಲ್ಲೆಲ್ಲ ಏನು ಮಾಡ್ತೀರಾ? ಬೇರೆ ವೀಕೆಂಡ್ ಬಿಟ್ಟರೆ ಸೆಂಟ್ರಲ್ಲಿ ಮಾಡ್ಬೇಕು. ನಾನು ಡಿಗ್ರಿ ಕಂಪ್ಲೀಟ್ ಆಗೈತೆ, ಬೇರೆ ಏನಾರು ಮಾಡ್ತೀನಿ. ಈಗ ಸದ್ಯಕ್ಕೆ ಈಗ ಏನು ಮಾಡ್ತಿಲ್ಲ? ಅಂದ್ರೆ ಬಿಟ್ಬಿಟ್ಟೆ. ಇವಾಗ ಒಂದು ಸ್ವಲ್ಪ ಮೆಡಿಕಲ್ ಕೆಲಸ ಮಾಡ್ತಿದ್ದೆ. ಮೆಡಿಕಲ್ ಶಾಪ್ ಅಲ್ಲ? ಬಿಟ್ಬಿಟ್ಟೆ ನಾನು, ಯಾಕಂದ್ರೆ ಬೇರೆ ಏನಾರು ಮಾಡೋಣ ಅಂತ ಬಿಟ್ಬಿಟ್ಟೆ. ಇದು ವರ್ಕೌಟ್ ಆಗ್ತಿದೆ ಝೊಮ್ಯಾಟೊ ಪಾರ್ಟ್ ಟೈಮಲ್ಲಿ? ಪರವಾಗಿ ಝೊಮ್ಯಾಟೊ ವರ್ಕೌಟ್ ಆಗುತ್ತೆ, ಪಾರ್ಟ್ ಟೈಮಲ್ಲಿ ಸ್ವಿಗ್ಗಿ ಆಗಲ್ಲ. ಹೌದಾ? ಪಾರ್ಟ್ ಟೈಮ್ ಮಾಡೋದು ಝೊಮ್ಯಾಟೊ. ಈಗ ವೀಕೆಂಡ್ ಬಿಟ್ಟರೆ ಸೆಂಟ್ರಲ್ ಆದರೆ ಡೈಲಿ ಎಷ್ಟು ಅರ್ನ್ ಆಗುತ್ತೆ? ಇಲ್ಲ ಅಂದ್ರೆ ನೀವು ಕರೆಕ್ಟಾಗಿ ಮಾಡ್ತೀನಿ ಅಂದರೆ ದಿನಕ್ಕೆ $500 ಮಾಡ್ಬೋದು. 6 ಗಂಟೆ ಪೆಟ್ರೋಲ್ ಖರ್ಚು ಹೋಗಿ ಇಲ್ಲ, ಪೆಟ್ರೋಲ್ ಖರ್ಚು ಸೇರಿ ಅಂದರೆ ಎಲ್ಲ ಟೋಟಲಾಗಿ ಸೇರಿ ಒಂದು 500 ಮಾಡ್ಬೋದು. ಅದರಲ್ಲಿ ಒಂದು $100 ಪೆಟ್ರೋಲ್ ಹೋಗುತ್ತಾ, ಇಲ್ಲ ಒಂದು $150 ಹೋಗುತ್ತಾ? $150 ಆಗುತ್ತೆ. ಎಷ್ಟು ಬರುತ್ತೆ ಮೈಲೇಜ್? ಗೊತ್ತಿಲ್ಲ ಕರೆಕ್ಟಾಗಿ. ಇದು ಒಂದು 50-60 ಬರ್ಬೋದು ಅನ್ಸುತ್ತೆ. ಹಾಂ. ಮತ್ತೆ ಸದ್ಯಕ್ಕೆ ಪಾರ್ಟ್ ಟೈಮಲ್ಲಿ ಮಾಡ್ತಾ ಇದ್ದೀರಾ? ಅಂದ್ರೆ ಇವಾಗ ಕೆಲಸ ಬಿಟ್ಬಿಟ್ಟೆ. ಈಗ ಒಂದು ವಾರ ಆಯ್ತು ಅಷ್ಟೇ. ಮೊದ್ಲು ಅದೇ ಮೆಡಿಕಲ್ಲೇ ಮಾಡ್ತಾ ಇದ್ದು, ಇದು ಮಾಡ್ತಾ ಇರ್ಲಿಲ್ಲ. ಇವಾಗ ಸ್ವಲ್ಪ ಮೊದ್ಲಿನ 1 ತಿಂಗಳಿಂದ 2 ತಿಂಗಳಿಂದ ಮಾಡ್ತಾ ಇದ್ದೀನಿ. ಅಂದ್ರೆ ನಾನು ಜಾಸ್ತಿ ಮಾಡ್ತಿರ್ಲಿಲ್ಲ, ಆ ಕೆಲಸ ಮಾಡ್ಬೇಕಾಗಿತ್ತಲ್ಲ, ಇದು ಆಗ್ತಿರ್ಲಿಲ್ಲ. ಯಾವುದೋ ಮೆಡಿಕಲ್ ಶಾಪು ಬಿಟ್ಬಿಟ್ಟೆ ಅದನ್ನ. ಇವಾಗ ಇದನ್ನೇ ಮಾಡ್ತಾ ಇದ್ದೀನಿ, ಬೇರೆ ಕೆಲಸ ಹುಡುಕ್ತಾ ಇದ್ದೀನಿ. ಎಜುಕೇಶನ್ ಡಿಸ್ಕಂಟಿನ್ಯೂ ಹೇಗೆ ಮಾಡಿದ್ರಿ? ಡಿಸ್ಕಂಟಿನ್ಯೂ ಮಾಡಿಲ್ಲ, ಕಂಪ್ಲೀಟ್ ಮಾಡಿದೆ ಡಿಗ್ರಿನ. ಈಗ ನೆಕ್ಸ್ಟ್ ಜಾಬ್ ಹುಡುಕ್ತಾ ಇದ್ದೀರಾ? ಓಕೆ. ಡಿಗ್ರಿಲಿ ಯಾವ್ದು ಮಾಡಿದ್ರಿ? ಕಂಪ್ಯೂಟರ್ ಸೈನ್ಸ್. ಮತ್ತೆ ಜಾಬ್ ಎಲ್ಲಾದ್ರೂ ನೋಡ್ಬೇಕು ತಾನೆ? ಅದೇ ಸಿಗುತ್ತೆ, ಹುಡುಕ್ಬೇಕು ಸ್ವಲ್ಪ. ಅಲ್ಲಿವರೆಗೂ ಪಾರ್ಟ್ ಟೈಮ್ ಅಂತಾನೆ? ಅಂದ್ರೆ ನಾವು ಇವಾಗ ನಾವು ಕೇಳಿತರನೇ ಕೆಲಸ ಸಿಗ್ಬೇಕು ಅಂದ್ರೆ. ಹೌದೌದು, ನಾವು ಬೇಕಂದಿದ್ದ ಕೆಲಸ ಯಾವತ್ತೂ ಸಿಗಲ್ಲ. ಅವು ಸಿಗೋ ಕೆಲಸಕ್ಕೆ ನಾವು ಅಡ್ಜಸ್ಟ್ ಆಗಬೇಕು. ಅದೇ ಹುಡುಕ್ಬೇಕು ಹಂಗೆ. ಆರ್ಡರ್ ಬಂದಿದೆ. ಆರ್ಡರ್ ಬಿತ್ತಾ? ಸರಿ ಆಯ್ತು, ಓಕೆ. ನಿಮ್ದು ಚಾನಲ್ ಇನ್ನೊಂದ್ಸರಿ ಹೇಳಿ. ಕಿಲಾಡಿ ಕನ್ನಡಿಗ ಅಂತ. ನಿಮ್ದು ಬರ್ತೀರಾ? ಹಾಕ್ಬೋದು ತಾನೇ, ಏನು ತೊಂದರೆ ಇಲ್ಲ. ನೀವು ಯೂಟ್ಯೂಬಲ್ಲಿ ಬರ್ತೀರಾ? ಸರಿ, ಓಕೆ ಬ್ರೋ, ಆಯ್ತು. ಸರ್ಚ್ ಮಾಡಿ ಕಿಲಾಡಿ ಕನ್ನಡಿಗ ಅಂತ.
ಹಾಂ ಹಾಂ ಸರಿ ಆಯಿತು. ಸ್ನೇಹಿತರೆ, ಇಲ್ಲೊಬ್ಬರು ಡಿಗ್ರಿ ಮಾಡ್ಕೊಂಡಿರ್ತಕ್ಕಂಥ ಒಬ್ಬರು ಪಾರ್ಟ್ನರ್ ಏನಿದ್ದಾರೆ, ಝೊಮ್ಯಾಟೊ ಪಾರ್ಟ್ನರು, ಅವರು ಪಾರ್ಟ್ ಟೈಮಲ್ಲಿ ಡ್ಯೂಟಿ ಮಾಡ್ತಾರೆ. ಸೊ ಡೈಲಿ ಒಂದು 500 ರೂಪಾಯಿ ಅರ್ನ್ ಮಾಡ್ತಾರಂತೆ. ಅವ್ರನ್ನ ಸ್ವಲ್ಪ ಲೈಟಾಗಿ ಹಂಗೆ ಒಂದು ಇಂಟರ್ವ್ಯೂ ತಗೊಂಡೆ. ಸೊ ಆರ್ಡ್ರ್ ಬಿದ್ದಿತ್ತು, ಪಾಪ ಹೊಂಟೋಗ್ಬಿಟ್ರು. ಪಾರ್ಟ್ ಟೈಮಲ್ಲಿ ಝೊಮ್ಯಾಟೊ ಪರವಾಗಿಲ್ಲ ಅಂತ ಹೇಳ್ತಾರೆ ಸ್ನೇಹಿತರೆ ಎಲ್ಲರೂ. ಬಟ್ ನನಗೂ ಹಂಗೆ ಅನಿಸುತ್ತೆ. ಸೊ ನನಗೊಂದು ಆರ್ಡ್ರ್ ಕೊಟ್ಟ ಸುಮ್ಮನೆ ಯಾಕೋ ಆರ್ಡ್ರ್ ಕೊಡ್ತಾ ಇಲ್ವಲ್ಲಪ್ಪ.